ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೀನ್. ಪ್ರಿಯ ಸಹೋದರರೇ, ನಿರೀಕ್ಷೆಯುಳ್ಳ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ ಬೇಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ನಿರೀಕ್ಷೆಯ ಫಲ ಏನು? ನಾವು ಈ ಲೋಕವನ್ನು ಜಯಿಸಲಿಕ್ಕೆ ಬೇಕಾಗಿ ದೇವರು ಕೊಟ್ಟಂಥ ಮಹತ್ ಕಾರ್ಯವಾಗಿದೆ. ಯೇಸು ಸ್ವಾಮಿಯನ್ನು ಅರಿಯುವ ಆ ಹಾದಿಗಳನ್ನು ನಡೆಯುವುದು. ಇದಕ್ಕಾಗಿ ದೇವರು ನಮ್ಮನ್ನು ಕರೆಯುತ್ತಾರೆ. ಈ ಸಾಯಂಕಾಲದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ನಿರೀಕ್ಷೆಯುಳ್ಳವರಾಗಿ ತಯಾರುಗೊಳಿಸಲು ಸಂತ ಪೌಲನು ಪ್ರೇಷಿತ ಕಾರ್ಯಕಲಾಪದಲ್ಲಿ ಅವನಿಗೆ ದೃಷ್ಟಿ ಕಳೆದೋದಾಗ ಅನನೀಯ ಎಂಬ ಒಬ್ಬ ವ್ಯಕ್ತಿಯನ್ನು ದೇವರು ಸಂತ ಪೌಲನ ಹತ್ರಕ್ಕೆ ಕಳುಹಿಸುತ್ತಾರೆ. ಹಾಲೆಲೂಯ, ಹಾಲೆಲೂಯ. ಅನನೀಯ ಹೆಂಗೆ ಹೇಳುತ್ತಾರೆ? 9ನೇ ಅಧ್ಯಾಯ ಪ್ರೇಷಿತ ಕಾರ್ಯಕಲಾಪ 9ನೇ ಅಧ್ಯಾಯ 17ನೇ ವಾಕ್ಯ. ನೀನು ಬರುವಾಗ ದಾರಿಯಲ್ಲಿ ಕಾಣಿಸಿಕೊಂಡ ಯೇಸು ಸ್ವಾಮಿ, ನೀನು ದೃಷ್ಟಿಯನ್ನು ಮರಳಿ ಪಡೆಯುವಂತೆಯೂ ಪವಿತ್ರಾತ್ಮ ಬರೆದರಾಗುವಂತೆಯೂ ನನ್ನನ್ನು ಕಳುಹಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಪ್ರಿಯರೇ, ದೃಷ್ಟಿಯನ್ನು ಕೊಡಲು, ಪವಿತ್ರಾತ್ಮ ಬರೆದರಾಗಲು, ತನ್ನ ಆತ್ಮವನ್ನು ಕೊಡಲಿಕ್ಕೆ ಬೇಕಾಗಿ ಅನನೀಯ ಸಂತ ಪೌಲನಿಗೆ ಹೇಳುತ್ತಾರೆ, ನಿಮಗೆ ಕೊಡುವಂಥ ಈ ಸಂದೇಶ, ಯೇಸು ಸ್ವಾಮಿ ನಿಮ್ಮ ದೃಷ್ಟಿಯನ್ನು ಕೊಡಲು, ಯೇಸುವನ್ನು ಅರಿಯಲು, ಪವಿತ್ರಾತ್ಮ ಬರೆದರಾಗಲು ಯೇಸು ಸ್ವಾಮಿ ನಮ್ಮನ್ನು ಕಳುಹಿಸುತ್ತಾರೆ. ಅದಕ್ಕಾಗಿ ರಾತ್ರಿಯಲ್ಲಿ ದೇವರನ್ನು ಧ್ಯಾನಿಸುವಾಗ ಯೇಸು ಸ್ವಾಮಿಯನ್ನು ತನ್ನ ಆತ್ಮವನ್ನೇ ಕಳಿಸಿದ್ದಾರೆ ಎಂಬ ಅರಿವಿನಿಂದ ನಮಗೆ ನಿರೀಕ್ಷೆಯುಳ್ಳವರಾಗಿರೋಣ. ಅದಕ್ಕಾಗಿ ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪುತ್ರಾತ್ಮನ ನಾಮದಲ್ಲಿ ಆಮೆನ್.